ಇನ್ ಜನರಲ್ ಎನಿಬಡಿ ಫಾರ್ ದಟ್ ಮ್ಯಾಟರ್, ಸರ್ವೇ ಸಾಮಾನ್ಯ, ನಾನು ಎಷ್ಟು ಮಾಡಿದ್ರು ಆಗ್ತಿಲ್ಲ ಅಂತ ಆಗೋಗಿರೋದನ್ನ ಪೋಸ್ಟ್ ಮಾಡ್ತಾ ಕೂತ್ಕೋತೀವಿ. ಯಾರು ರಿಯಾಲಿಟಿಗೆ ಬೇಗ ಬರಕ್ ಸಾಧ್ಯ ಇದೆ ಅವರಿಗೆ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಅಲ್ಲಿವರೆಗೆ ಇಂಡಿಯಾ ಅಂತಂದ್ರೆ ಒಂದು ಹಾವಾಡಿಗರ ದೇಶ. ಏನೋ ಮಾಡ್ಕೊಂಡಿದ್ದಾರೆ, ಹೆಂಗೋ ಜೀವನ ಮಾಡ್ಕೊಂಡಿದ್ದಾರೆ. 8,000 10,000 ಕೋಟಿ ಲಾಸ್ ಆಗಿದೆ, ವಿಲ್ ಬ್ರಿಂಗ್ ಇಟ್ ಬ್ಯಾಕ್ ಅಂತಂದ್ರು. ನಾವು ಲಾಸ್ ಅಂದ್ರೆ ಎಷ್ಟು ಅವಾಗೆಲ್ಲ ನಾವು ನೋಡ್ತಾ ಇದ್ದೆ, ನನ್ನ ಸಂಬಳನೇ 3,000, ಅವರು 10,000 ಕೋಟಿ ಲಾಸ್ ಬಗ್ಗೆ ಹೇಳ್ತಾ ಇದ್ರು. 2 ವರ್ಷದಲ್ಲಿ ದ ಎಂಟೈರ್ ಲಾಸ್ ವಾಸ್ ವೈಪ್ಡ್ ಔಟ್ ಅಂಡ್ ದೇ ವರ್ ಬ್ಯಾಕ್ ಟು ಪ್ರಾಫಿಟ್ಸ್. ಅಷ್ಟು ಶಾರ್ಟ್ ಟೈಮ್ ಅಲ್ಲಿ ಅವ್ರು ಹೋಗಿ ನಮ್ಮ ದೇಶದ ಬಗ್ಗೆ ಗೊಣಕೊಂಡು ಬರ್ಲಿಲ್ಲ, ಇಲ್ಲಿ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಹೇಳ್ಕೊಂಡು ಬರ್ಲಿಲ್ಲ. ಅವ್ರು ಐಡೆಂಟಿಫೈ ಮಾಡಿದ್ರು, ಜಗತ್ತು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದಾರೆ ಅಷ್ಟೇ. ಅದನ್ನ ಸರಿ ಮಾಡಿದ್ರೆ ಆಯ್ತಲ್ಲ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್. ನಾವು ಎಷ್ಟೋ ಬಾರಿ ಅನ್ಕೊಳ್ತೀವಿ, ನಾನು ಸಕ್ಸಸ್ಫುಲ್ ಆಗಬೇಕು ಅಂತ ಏನೇನೋ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ನಾನು ಸಂತೋಷವಾಗಿರ್ಬೇಕು ಅಂತ ಏನೆಲ್ಲ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ನಾನು ನೆಮ್ಮದಿಯಾಗಿರೋದಕ್ಕೆ ಆಗ್ತಾ ಇಲ್ಲ. ಈ ಏನೂ ಆಗ್ತಿಲ್ಲ ಅಂದಾಗ ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಸಣ್ಣ ಕೆಲವು ವಿಚಾರಗಳನ್ನ ಅಥವಾ ಮೋಸ್ಟ್ಲಿ ಅನ್ವಾಂಟೆಡ್ ವಿಚಾರಗಳಲ್ಲಿ ನಮ್ಮ ಪ್ರೆಷಿಯಸ್ ಟೈಮ್ ಕಳೆದು ಹೋಗ್ತಾ ಇದೆ. ಅಲ್ಲಿ ನಾವು ನಮ್ಮ ಎಫೆಕ್ಟಿವಿಟಿನ ತರೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಒನ್ ಆಫ್ ದಿ ರೀಸನ್ಸ್. ಇದನ್ನ ಹೇಗೆ ನಂಬೋದು? ನಾನು ಹೇಳಿದ ತಕ್ಷಣ ನೀವು ಯಾಕೆ ನಂಬ್ತೀರಾ ಅಂತ ನಿಮ್ಗನ್ಸುತ್ತಾ? ಹಾಗಿದ್ರೆ ಇದನ್ನ ಸೂಕ್ಷ್ಮತೆಗಳೇನು, ಎಲ್ಲಿ ತಪ್ಪಾಗ್ತಾ ಇದೆ, ಎಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ, ಎಲ್ಲಿ ನಮ್ಮ ಈಗೋಗಳು ಅಡ್ಡ ಬರ್ತಾ ಇದೆ, ಯಾಕೆ ನಾವು ನಮ್ಮ ಬೆಂಚ್ ಮಾರ್ಕ್ನ ರೀಚ್ ಆಗಕ್ಕಾಗ್ತಾ ಇಲ್ಲ, ಗೋಲ್ನ ಅಚೀವ್ ಮಾಡೋದಿಕ್ಕಾಗ್ತಿಲ್ಲ, ಏನು ನಮ್ಮನ್ನ ತಡೀತಾ ಇದೆ, ಆ ಪರ್ದೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಫ್ರಾಮ್ ನನ್ ಅದರ್ ದ್ಯಾನ್ ಯೋಗಾತ್ಮ ಶ್ರೀಹರಿ ಸರ್, ನಮಸ್ತೆ. ಎಷ್ಟೋ ಬಾರಿ ನಾವು ಕಂಡ ಕನಸುಗಳೆಲ್ಲ ಕನಸಾಗೆ ಉಳ್ಕೊಳ್ಳುತ್ತೆ, ಅಥವಾ ಅರ್ಧ ದಾರಿ ಹೋಗ್ತೀವಿ, ಬ್ಯಾಕ್ಔಟ್ ಆಗ್ಬಿಡ್ತೀವಿ, ಫೇಲ್ ಆಗ್ತೀವಿ, ಸಕ್ಸಸ್ಫುಲ್ ಆಗೋಕ್ಕಾಗೋದಿಲ್ಲ, ಅವಮಾನ ಆಗುತ್ತೆ, ಏನೋ ನಮ್ಮ ಮೇಲೆ ನಮಗೆ ಪಿಟಿ ಇರುತ್ತೆ. ನಾ ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಎಷ್ಟು ನಿದ್ದೆಗೆಟ್ಟೆ, ಎಷ್ಟು ಸಾಲ ಮಾಡಿದೆ, ಎಷ್ಟು ಖರ್ಚು ಮಾಡಿದೆ, ಎಷ್ಟು ಅವ್ರನ್ನ ನೋಡ್ಕೊಂಡೆ, ಆದ್ರೆ ಏನೂ ಆಗ್ತಿಲ್ಲ ಅಂತ. ಎಲ್ಲಿ ತಪ್ಪಾಗ್ತಿದೆ ಅಂತ ನಿಮ್ಗೆ ಅನ್ಸುತ್ತೆ? ವಿತ್ ಯೋರ್ ಎಕ್ಸ್ಪೀರಿಯನ್ಸ್ ಅಂಡ್ ನಾಲೆಡ್ಜ್ ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಕೊಡ್ಬೋದಾ? ಪರ್ಸೆಪ್ಷನ್ ಅಂಡ್ ರಿಯಾಲಿಟಿ ಅಂತ ನಾವು ಮಾಡಿದ್ವಿ. ಹೌದು ಅಲ್ವಾ? ಅದೇನೆ. ಓಕೆ, ನಮ್ಮ ಪರ್ಸೆಪ್ಷನ್ನೇ ಬೇರೆ, ರಿಯಾಲಿಟಿನೇ ಬೇರೆ. ಯಾರು ರಿಯಾಲಿಟಿಗೆ ಬೇಗ ಬರಕ್ ಸಾಧ್ಯ ಇದೆ ಅವರಿಗೆ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಬಾಗ್ಲು ಹಾಕೊಂಡ್ಬಿಟ್ಟಿದೀವಿ, ಕರ್ತನ್ ಹಾಕೊಂಡ್ಬಿಟ್ಟಿದೀವಿ, ಪರದೆಗಳು ಹಾಕೊಂಡ್ಬಿಟ್ಟಿದೀವಿ, ಅದನ್ನ ಸರಿಸಿ ಹೋಗ್ಬೇಕು ಮುಂದಕ್ಕೆ. ಇವಾಗ ನಮ್ಮ ಇಂಟೆಲಿಜೆನ್ಸ್, ನಮ್ಮ ಅನಾಲಿಸಿಸ್, ನಮ್ಮ ಜಡ್ಜ್ಮೆಂಟ್ ಪವರ್ ಬರೋದು ಅವಾಗ್ಲೇನೆ. ಬೇಕಾದಷ್ಟು ಇನ್ಸ್ಟೆನ್ಸಸ್ ಒಂದೊಂದೇ ಹೇಳ್ತಾ ಹೋಗ್ತೀನಿ. ನಂಗೆ ಅನುಭವಕ್ಕೆ ಬಂದದ್ದು ಹೇಳ್ತೀನಿ. ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ದಿನಗಳು, ಅಪ್ ಟು 1994. ನಾವು ಬ್ಯಾಂಕ್ ಮೀಟಿಂಗ್ಸ್ ಹೋಗ್ಬೇಕಾಗ್ತಿತ್ತು. ಬೇರೆ ಬೇರೆ ಬ್ಯಾಂಕ್ ಅವರು ಬರ್ತಾ ಇದ್ರು, ಅಲ್ಲಿ ಚರ್ಚೆ ಆಗೋದು. ಒಂದು ಸಲ ನಮ್ಗೆ ಸಿಂಡಿಕೇಟ್ ಬ್ಯಾಂಕಿನ ಕೇಸ್ ಹಿಸ್ಟ್ರಿ ಸ್ಟಡಿಗೆ ಅವರೇ ಯಾರೋ ಒಬ್ರು ಸೀನಿಯರ್ ಪರ್ಸನ್ ಕರೆದಿದ್ರು. ಅವ್ರದೇ ಇಂಟರ್ನಲ್ ಮೀಟಿಂಗ್, ಆದ್ರೆ ನಮಗೂ ಒಳಕ್ಕೆ ಹೋಗುವ ಅವಕಾಶ ಇತ್ತು. ಅವ್ರು ಅಡ್ರೆಸ್ ಮಾಡ್ತಾ ಇದ್ರು. ಅವತ್ತಿನ ದಿನ ಮೋಸ್ಟ್ ಲಾಸ್ ಮೇಕಿಂಗ್ ಬ್ಯಾಂಕ್ ಅಂತಂದ್ರೆ ಸಿಂಡಿಕೇಟ್ ಬ್ಯಾಂಕ್ ಅಂತ ಇತ್ತು ಅವತ್ತಿಗೆ. ನಾ ಹೇಳ್ತಾ ಇರೋದು 30 years. ಅದರಲ್ಲಿ ಒಬ್ರು ಅಂದ್ರೆ ಅಲ್ಲಿನ MD, ಈ ಲಾಸ್ ಅನ್ನ ನಾವು ಸರಿ ಮಾಡೋಣವಾ ಅಂತಂದ್ರು. 8,000 10,000 ಕೋಟಿ ಲಾಸ್ ಆಗಿದೆ, ವಿಲ್ ಬ್ರಿಂಗ್ ಇಟ್ ಬ್ಯಾಕ್ ಅಂತಂದ್ರು. ನಂಗೆ ಈ ನಾವು ಲಾಸ್ ಅಂದ್ರೆ ಎಷ್ಟು ಅವಾಗೆಲ್ಲ ನಾವು ನೋಡ್ತಾ ಇದ್ದೆ, ನನ್ನ ಸಂಬಳನೇ 3,000, ಅವರು 10,000 ಕೋಟಿ ಲಾಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಥಾಟ್ ಪ್ರೊಸೆಸ್ ಎಷ್ಟು ಪವರ್ಫುಲ್ ಇತ್ತು ಅಂತ. ಮೊದಲನೇದು ಲಾಸ್ ಆಗಿರೋದು ಅಕ್ಸೆಪ್ಟ್ ಮಾಡೋಣವಾ ಅಂತ. ಲಾಸ್ ಆಗಿದೆ, ತೊಂದರೆ ಆಗಿದೆ, ಅಕ್ಸೆಪ್ಟ್ ಮಾಡೋಣವಾ? ಎಲ್ಲರೂ ಹೂ ಅಂತಂದ್ರು. ನಾವೆಲ್ಲ ಕೊಲೆ ಬಸವ ತಾನೆ, ನಾವೆಲ್ಲರೂ ಹೂ ಅನ್ನೋದಕ್ಕೆ ಅಷ್ಟೇ ಇರೋದು. ಅವ್ರು ಒಂದು ಹೇಳ್ತಾ ಹೋದ್ರು, ಎಷ್ಟು ಲಾಸ್ ಆಗಿದೆ, ಲೆಟ್ ಅಸ್ ಅಸರ್ಟೈನ್. ಲಾಸ್ ಅಂದ್ರೆ ಫಿಸಿಕಲ್ ಲಾಸ್ ಆಗಿರುತ್ತೆ. ಎರಡನೇದು, ಯಾರೋ ಒಬ್ಬ ಸಾಲ ತಗೊಂಡಿದ್ದಾನೆ, ಸಾಲ ತಗೊಂಡಿದ್ದಾನೆ, ತೀರಿಸ್ತಾ ಇಲ್ಲ, ಅವನ ಮೇಲೆ ಬಡ್ಡಿ ಹಾಕ್ತಾ ಇದ್ದೀವಿ. ನಾವು ಬಡ್ಡಿಯನ್ನ ಇನ್ಕಮ್ ಅಂತ ತಗೋತಾ ಇದ್ದೀವಿ, ಆದ್ರೆ ಅವ್ನು ಕಟ್ತಾನೆ ಇಲ್ಲ. ಸೊ ಕ್ಯಾನ್ ವಿ ಕಮ್ ಟು ರಿಯಾಲಿಟಿ ಅಂದ್ರೆ ಏನಂದ್ರೆ, ವಿಷಯಕ್ಕೆ ಬಾ, ಸತ್ಯಕ್ಕೆ ಬಾ, ಆ ವಿಷಯ ತಿಳ್ಕೊ, ಅದನ್ನ ಅಕ್ಸೆಪ್ಟ್ ಮಾಡು ಅಂತ ಅಷ್ಟೆ.
ಕಮ್ ಟು ದ ಪಾಯಿಂಟ್ ಅಂತೀವಲ್ಲ ಹಾಗೆ. ಪಾಯಿಂಟ್. ಡೋಂಟ್ ಬೀಟ್ ಅರೌಂಡ್ ದ ಬುಷ್. ರೈಟ್. ಇದು ಬೇಕಾದಷ್ಟು ನಾವು ದಿನ ಬೆಳಿಗ್ಗೆ ಬಳಸ್ತೀವಿ. ಹೌದು ಹೌದು. ಅಂತದ್ದು ಒಂದು ಸೀನ್ ಅನ್ನ ತಂದ್ರು. ಎಂತ ಪವರ್ಫುಲ್ ಅಂತಂದ್ರೆ, ನೀವು ಹೇಳ್ತಾ ಇದ್ದೀರಿ ನಮ್ಮ ಬ್ಯಾಲೆನ್ಸ್ ಶೀಟ್ ಹೇಳ್ತಾ ಇದೆ 10,000 ಕೋಟಿ ಲಾಸ್, ಬಟ್ ಕ್ಯಾನ್ ವಿ ಅಸರ್ಟೈನ್ ದ ಆಕ್ಚುಯಲ್ ಲಾಸ್ ಎಷ್ಟಾಗಿದೆ ಅಷ್ಟು ತಿಳ್ಕೊಳ್ಳೋಣ ಅಂತಂದ್ರು. ಎಲ್ಲರಿಗೂ ಅವರೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ರು. ಹಿ ವಾಸ್ ನಾಟ್ ವೈಟಿಂಗ್ ಫಾರ್ ಎನಿ ಕನ್ಫರ್ಮೇಶನ್ಸ್. ಯಾರೋ ಇವ್ರು ನಂಗೆ ಅಡ್ವೈಸ್ ಮಾಡ್ಬಿಡ್ತಾರೆ ಅಂತೆಲ್ಲ ಏನಿಲ್ಲ. ಹಂಗೆ 10,000 ಕೋಟಿ ಇದ್ದಿದ್ದು ಆಕ್ಚುಯಲ್ ಬಂದಾಗ 20,000 ಕೋಟಿ ಆಗ್ಬೋದು. ಆಯ್ತಪ್ಪ, 20,000 ಕೋಟಿ 2 ಭಾಗ ಮಾಡ್ಕೊಂಡ್ರು. ಒಂದು, ಖರ್ಚನ್ನ ಕಡಿಮೆ ಮಾಡ್ಕೊಂಡು ಬರೋದು ಹೇಗೆ, ಅನಾವಶ್ಯಕವಾದ ಖರ್ಚು ಕಡಿಮೆ ಮಾಡ್ಕೊಂಡು ಬರೋದು ಹೇಗೆ. ಎರಡನೇದು, ಸಂಪಾದನೆಯನ್ನ ಜಾಸ್ತಿ ಮಾಡುವುದು ಹೇಗೆ. ಸಾಲ ಕೊಟ್ಟು ಬಿಟ್ಟಿದೀವಿ, ರಿಕವರಿ ಮಾಡುವುದು ಹೇಗೆ, ಆ ರಿಕವರಿಯ ಖರ್ಚೆಷ್ಟು. ಒಂದು ಬ್ಯೂಟಿಫುಲ್ ಪ್ಲಾನ್ ಕೊಟ್ಟರು. 2 ವರ್ಷದಲ್ಲಿ ದ ಎಂಟೈರ್ ಲಾಸ್ ವಾಸ್ ವೈಪ್ಡ್ ಔಟ್ ಅಂಡ್ ದೇ ವರ್ ಬ್ಯಾಕ್ ಟು ಪ್ರಾಫಿಟ್ಸ್. ಅಷ್ಟು ಶಾರ್ಟ್ ಟೈಮ್ ಅಲ್ಲಿ ಅನಲೈಸ್ ಮಾಡಿದ್ರು ಅಷ್ಟೇ. ರೈಟ್. ಎಲ್ಲೆಲ್ಲಿ ತೊಂದರೆ ಆಗ್ತಾ ಇದೆ, ಎಲ್ಲೆಲ್ಲಿ ತಪ್ಪಾಗ್ತಾ ಇದೆ ಅನಲೈಸ್ ಮಾಡಿದ್ರು, ಡಿಸಿಷನ್ ತಗೊಂಡ್ರು. ಇಲ್ಲಿ 2 ಬೇಕಾಗಿದ್ದು, ಒಂದು ಅನಾಲಿಸಿಸ್ ಪವರ್, ಒಂದು ಡಿಸಿಷನ್ ಪವರ್. ಎಕ್ಸಾಕ್ಟ್ಲಿ ಬಂತು, ಸರಿ ಮಾಡ್ಕೊಂಡ್ರು. ಇವತ್ತು ಸಿಂಡಿಕೇಟ್ ಬ್ಯಾಂಕ್ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರಾಫಿಟ್ ಮೇಕಿಂಗ್ ಬ್ಯಾಂಕ್ಸ್. ಹೌದು. ಬೇಡದೇ ಇರುವುದೆಲ್ಲ ತೆಗೆದ್ರು. ಎಷ್ಟೋ ಜನ ಸ್ಟಾಫ್ ಇದ್ರು, ಆ ಸ್ಟಾಫ್ಗಳು ವಯಸ್ಸಾಗೋಗಿತ್ತು. ಎಲ್ಲರನ್ನು ಕರೆದು, 2 ವರ್ಷ ಆದ್ಮೇಲೆ ರಿಟೈರ್ ಆಗ್ತೀರಿ, ಆ ದುಡ್ಡು ಇವತ್ತೇ ಕೊಟ್ಬಿಡ್ತೀನಿ, ನಿಮ್ ಖರ್ಚು ಬೇಡ, ನಮ್ಗೆ ತಗೊಂಡು ಹೋಗ್ಬಿಡಿ ಅಂತಂದ್ರು. ಹತ್ತತ್ರದಲ್ಲಿ 1 ಕಿಲೋಮೀಟರ್ ಅಲ್ಲಿ ಎಷ್ಟೋ ಕಡೆ ಬ್ರಾಂಚಸ್ ಇತ್ತು. ಯಾಕೆ ಇಷ್ಟು ಬ್ರಾಂಚಸ್ ಬೇಕು ನಮ್ಗೆ? ಕ್ಲೋಸ್ ಮಾಡಿದ್ರು. ಎಲ್ಲೆಲ್ಲಿ ಖರ್ಚು ಅನಾವಶ್ಯಕವಾಗಿ ಆಗ್ತಾ ಇತ್ತು, ಡೂಪ್ಲಿಕೇಶನ್ ಆಗ್ತಾ ಇತ್ತು, ಎಲ್ಲ ಕ್ಲಿಯರ್ ಮಾಡಿದ್ರು. 2 ವರ್ಷದಲ್ಲಿ ದೇವರ್ ಬ್ಯಾಕ್ ಟು ನಾರ್ಮಲ್. ಹೆಂಗ್ ಸಾಧ್ಯ? ರೈಟ್. ನನಗೆ ಆವಾಗ ಶುರು ಆಯ್ತು ಅನಾಲಿಸಿಸ್ ಅಂದ್ರೆ ಏನು, ಹೆಂಗೆ ಡಿಸೈಡ್ ಮಾಡಬೇಕು. ಅವರ ಸಂಬಳ ಅವತ್ತಿನ ದಿನ 1 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್. ಆದ್ರೆ 20,000 ಕೋಟಿಯ ಲಾಸ್ ಅನ್ನ ವೈಪ್ ಆಫ್ ಮಾಡಿ ಪ್ರಾಫಿಟ್ ಗೆ ತರ್ತಾರೆ ಅಂದ್ರೆ ಆ ವ್ಯಕ್ತಿಯ ತಾಕತ್ತು, ಡೆಸಿಸಿವ್ ಪವರ್ ಎಷ್ಟಿರ್ಬೇಕು. ಡೆಫಿನೆಟ್ಲಿ. ಆಯ್ತಾ? ನಿಜವಾಗ್ಲು ಎಲ್ಲರೂ ಕೊರಗ್ತೀವಲ್ವಾ, ಅಂದ್ರೆ ಇನ್ ಜನರಲ್ ಎನಿಬಡಿ ಫಾರ್ ದಟ್ ಮ್ಯಾಟರ್, ಸರ್ವೇ ಸಾಮಾನ್ಯ, ನಾನು ಎಷ್ಟು ಮಾಡಿದ್ರು ಆಗ್ತಿಲ್ಲ ಅಂತ ಆಗೋಗಿರೋದನ್ನ ಪೋಸ್ಟ್ ಮಾಡ್ತಾ ಕೂತ್ಕೋತೀವಿ. ಬಟ್ ಇವಾಗ ನೀವು ಹೇಳಿದ ಎಕ್ಸಾಂಪಲ್ ಅಲ್ಲಿ ವಾಟ್ ನೆಕ್ಸ್ಟ್ ಅಂತ ನೋಡ್ತಾ ಇರಬೇಕು, ವಿಷಯಕ್ಕೆ ಬಂದ್ಬಿಡ್ಬೇಕು, ಟಕ್ ಡಿಸಿಷನ್ ತಗೊಳ್ಬೇಕು, ಗೋ ಫಾರ್ವರ್ಡ್ ಅಂಡ್ ಜಸ್ಟ್ ಫ್ಲೈ ಅಂತ ಅಲ್ವಾ? ಗುಡ್. ಇಷ್ಟೇ. ಅಬ್ಸಲ್ಯೂಟ್ಲಿ. ಇಂಥದ್ದೇ ಇನ್ನೊಂದು ಕೇಸ್ ಹಿಸ್ಟ್ರಿ. ವಿವೇಕಾನಂದರು ಚಿಕಾಗೋಗೆ ಹೋಗಿ ಮಾತಾಡ್ತಾರೆ. ಹೌದು. ಅಲ್ಲಿ ಮಾತಾಡಿದಾಗ ಅಲ್ಲಿವರೆಗೆ ಇಂಡಿಯಾ ಅಂತಂದ್ರೆ, ಭಾರತ ಅಂತಂದ್ರೆ ಒಂದು ಹಾವಾಡಿಗರ ದೇಶ ಅಂತ, ಏನೋ ಮಾಡ್ಕೊಂಡಿದ್ದಾರೆ, ಹೆಂಗೋ ಜೀವನ ಮಾಡ್ಕೊಂಡಿದ್ದಾರೆ ಅಂತ. ಆದ್ರೆ ನಮ್ಮಲ್ಲಿ ಇದ್ದಂತಹ ತುಂಬಾ ಸುಭಿಕ್ಷವಾದ ದೇಶ ಬಹುಶಃ ಪ್ರಪಂಚದಲ್ಲಿ ಎಲ್ಲೂ ಇರಲಿಲ್ಲ. ನಮ್ಮಲ್ಲಿ ಇದ್ದಂತಹ ನಾಲೆಡ್ಜ್ ಬೇರೆ ಎಲ್ಲೂ ಇರಲಿಲ್ಲ. ಆದ್ರೆ ಬೇರೆಯವರು ಅದನ್ನ ಅವರ ಇದ್ದದಿಷ್ಟನ್ನ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡ್ಕೊಳಕ್ ಬರ್ತಾ ಇತ್ತು. ನಮ್ಗೆ ದೊಡ್ಡ ವಿಷಯವನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳಿಕ್ ಬರ್ತಾ ಇರ್ಲಿಲ್ಲ ಅಷ್ಟೇ. ಅವರಲ್ಲಿ ಹೋಗಿ ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾರೆ. ಎಲ್ಲರೂ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂದ್ರೆ ಇವ್ರು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತಾರೆ. 3 ನಿಮಿಷಗಳ ಚಪಾಳೆ ಹೊಡೆಯುತ್ತಾರೆ. ಅವ್ರು ಹೇಳ್ತಾರೆ, ನನ್ನ ದೇಶ ಯಾವತ್ತೂ ಬಡತನದಲ್ಲಿ ಇದ್ದದ್ದಲ್ಲ, ನನ್ನ ದೇಶ ಯಾವತ್ತೂ ಕೆಳಗೆ ಬಿದ್ದದ್ದಲ್ಲ. ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತೆ ಎಕನಾಮಿಕಲಿ, ಹಣದಲ್ಲಿ ನಾವು ಯಾವತ್ತೂ ಸುಪ್ರೀಂ. ನಾವು ಕೆಳಗೆ ಬಿದ್ದಿಲ್ಲ. ಬ್ರಿಟಿಷರು ಬಂದ್ರು ಫೈನ್, ಅವ್ರಿಗಿಂತ ಮುಂಚೆ ಮೊಘಲರು ಬಂದ್ರು ಫೈನ್, ಇವೆಲ್ಲ ಆಗಿದೆ. ಆದ್ರೆ ವಿಷಯಕ್ಕೆ ನಾವು ಬರ್ತಾ ಇದ್ದೀವಿ ಅಂದ್ರೆ ನಾವು ಇವ್ರನ್ನೆಲ್ಲ ವಾಪಸ್ ಕಳಿಸ್ತಾ ಇದ್ದೀವಿ, ಕಳಿಸಿದೀವಿ. ಸಂಘರ್ಷ ಆಗಿದೆ, ಸೋತಿಲ್ಲ. ಸಂಘರ್ಷ ಆಗಿದೆ, ಸತ್ತಿಲ್ಲ. ನಾವು ವಿಷಯಕ್ಕೆ ಬಾ ಅಂದ್ರೆ ಅದು ಅಲ್ಲಿನ ಅವತ್ತಿನ ವಿಷಯಕ್ಕೆ ಬರದೇ ಇದ್ದಿದ್ರೆ ವಿವೇಕಾನಂದರು ನಮ್ಗೆ ಇವತ್ತು ಭಾರತ ಅಂತ ಅಮೆರಿಕ ರೆಕಗ್ನೈಸ್ ಮಾಡ್ಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಅವರು ವಿಷಯಕ್ಕೆ ಬಂದ್ರು. ಏನ್ ವಿಷಯ? ನಮ್ಮಲ್ಲಿ ಬೇಕಾಗಿದ್ದದ್ದು ಒಂದು ಯಾರಾದ್ರೂ ಪಂಚ್ ಕೊಡುವಂತ ಒಂದು ವ್ಯಕ್ತಿ ಬೇಕಾಗಿತ್ತು, ನಮ್ಮನ್ನ ಪ್ರೊಜೆಕ್ಟ್ ಮಾಡುವಂತಹ ಒಂದು ವ್ಯಕ್ತಿ ಬೇಕಾಗಿತ್ತು, ಹಿಂದುತ್ವವನ್ನೇ ಪ್ರೊಜೆಕ್ಟ್ ಮಾಡುವಂತಹ, ಭಾರತೀಯತೆಯನ್ನ ಪ್ರೊಜೆಕ್ಟ್ ಮಾಡುವಂತಹ ಒಂದು ವ್ಯಕ್ತಿ ಬೇಕಾಗಿತ್ತು. ಆ ವ್ಯಕ್ತಿ ವಿವೇಕಾನಂದರು. ಒಂದು ವ್ಯಕ್ತಿ ಇಡೀ ದೇಶದ ಮನಸ್ಥಿತಿಯನ್ನ, ಪರಿಸ್ಥಿತಿಯನ್ನ ಒಂದು ವ್ಯಕ್ತಿ ಚೇಂಜ್ ಮಾಡ್ತಾರೆ. ಅದಾದ್ಮೇಲೆ ಇಂಡಿಯಾ ಬಗ್ಗೆ ಗೌರವ ಬರ್ಲಿಕ್ಕೆ ಶುರು ಆಗುತ್ತೆ. ಬಿಕಾಸ್ ಅವತ್ತು ಅವರು ಆ ವಿಷಯಕ್ಕೆ ಬಂದಿದ್ದು ವಿಷಯಕ್ಕೆ ಬಾ. ಅವ್ರು ಹೋಗಿ ನಮ್ಮ ದೇಶದ ಬಗ್ಗೆ ಗೊಣಕೊಂಡು ಬರ್ಲಿಲ್ಲ, ಇಲ್ಲಿ ಇದ್ ಸರಿ ಇಲ್ಲ, ಅದ್ ಸರಿ ಇಲ್ಲ ಹೇಳ್ಕೊಂಡ್ ಬರ್ಲಿಲ್ಲ. ಅವರು ಐಡೆಂಟಿಫೈ ಮಾಡಿದ್ರು, ಜಗತ್ತು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದಾರೆ ಅಷ್ಟೇ. ಅದನ್ನ ಸರಿ ಮಾಡಿದ್ರೆ ಆಯ್ತಲ್ಲ.
ಸ್ಮಾರ್ಟ್. ಸರಿ ಮಾಡಿದ್ರಲ್ಲ. ಖಂಡಿತ. ಏನಾಗ್ತಾ ಇತ್ತು ವಿವೇಕಾನಂದ್ರು ಇಲ್ದೇ ಇದ್ದಿದ್ರೆ, ಅಥವಾ ಇದೇ ವಿವೇಕಾನಂದ್ರು ಅಲ್ಲಿ ಹೋಗಿ ಗೊಣಗಿದ್ರೆ ಏನಾಗ್ತಾ ಇತ್ತು? ಇನ್ನೊಂದು ವರ್ಷಗಳ ಕಾಲ ನನ್ ದೇಶ ಚೆನ್ನಾಗಿಲ್ಲ, ಅಲ್ಲಿ ಜಾತಿ ಪದ್ಧತಿ ಇದೆ, ಅಲ್ಲಿ ಈ ಪದ್ಧತಿ ಇದೆ, ನಮ್ಮಲ್ಲಿ ಸಿಕ್ಕಾಪಟ್ಟೆ 1000 ಜಾತಿಗಳಿದೆ. ಇವತ್ತು ಇನ್ನೊಂದು 20 ವರ್ಷ ಹಿಂದೆನೆ ಇರ್ತಾ ಇದ್ವಿ. ನಾವ್ ಬೆಳಿತಾನೆ ಇರ್ಲಿಲ್ಲ ಅಷ್ಟೇ. ಅವ್ರು ಅದು ಯಾವ್ದು ಹೇಳಿಲ್ಲ, ವಿಷಯಕ್ಕೆ ಬಾ. ಸೊ ವಿಷಯಕ್ಕೆ ಬಾ ಅಂತಂದ್ರೆ ಅವತ್ತಿಗೆ ಪರಿಸ್ಥಿತಿ ಏನ್ ನೀಡಿತ್ತು ಅದು ಬಂದ್ರು ಹೇಳೋದು. ಬ್ಯೂಟಿಫುಲ್, ವೆರಿ ಮೋಟಿವೇಟಿಂಗ್ ಇದು.